ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಇಂದು ಕರವೇ ಸಂಘಟನೆಯ ಕಾರ್ಯಕರ್ತರು ತಹಸೀಲ್ದಾರರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು, ಮಳೆಯ ಅಭಾವದಿಂದ ಬೆಳೆಗಳು ಸಂಪೂರ್ಣ ನಾಶವಾಗಿರುವುದರಿಂದ ತಕ್ಷಣವೇ ಕಲ್ಯಾಣ ಕರ್ನಾಟಕ ಭಾಗವನ್ನ ಬರಪೀಡಿತ ಎಂದು ಘೋಷಣೆ ಮಾಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಜಿಲ್ಲಾಧ್ಯಕ್ಷ ರಂಗರಾವ್ ಕುಲಕರ್ಣಿ ನೇತೃತ್ವದಲ್ಲಿ ಮಾತನಾಡಿದ ಕಾರ್ಯಕರ್ತರು, ರೈತರು ಮತ್ತು ಜಾನುವಾರುಗಳು ತೀವ್ರ ಸಂಕಷ್ಟದಲ್ಲಿದ್ದು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಪ್ರತಿ ಎಕರೆಗೆ 50,000 ರೂಪಾಯಿಗಳ ಪರಿಹಾರ ನೀಡಬೇಕು. ಕೃಷಿ ಕಾರ್ಮಿಕರಿಗೆ ವಿಶೇಷ ಉದ್ಯೋಗ ಯೋಜನೆಗಳನ್ನ ಜಾರಿಗೊಳಿಸಬೇಕು ಮತ್ತು ಜಾನುವಾರುಗಳಿಗಾಗಿ ತಕ್ಷಣವೇ ಮೇವಿನ ಬಾಂಗ್ಗಳನ್ನು ಸ್ಥಾಪಿಸಬೇಕೆಂದು ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ರಾಮನ್ ನಾಯಕ್ ಅಂತ ರೈತರು ತಾವು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದೀವಿ. ಎಲ್ಲ ಸುತ್ತನ ಕಡೆ ನೋಡಿದ್ರೆ ಎಲ್ಲ ಕಡೆಯೂ ಮಳೆ ಇಲ್ಲ. ಎಲ್ಲ ಪೂರ್ತಿ ರೈತರಿಗೆ ಪೂರ್ತಿ ಸಂಕಷ್ಟದಲ್ಲಿ ರೈತರಿದ್ದಾರೆ. ರೈತರಲ್ಲಿ ಪಾಪ ಭಾಳಷ್ಟು ಕಾಲಿಡೋದ್ರಲ್ಲಿ ಭಾಳಷ್ಟು ಬೆಳೆಯೂ ನಷ್ಟ ಪರಿಹಾರ ಭಾಳಷ್ಟಾಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ 50,000 ರೂಪಾಯಿ ಇದ್ದಲ್ಲಿ ನಾವು ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ಅಂತಂದು ನಾವು ಮಾತು. ಅಲ್ಲ ಸರ್, ಏನಂತಂದರೆ ಈ ಮಾನ್ವಿ ಆಗಲಿ, ರಾಯಚೂರು ಜಿಲ್ಲೆ ಆಗಲಿ, ಉತ್ತರ ಕನ್ನಡ ಭಾಗ ಆಗಲಿ, ಒಂದು ರೀತಿಯಲ್ಲಿ ಮಳೆ ಕೊರತೆಯಿಂದಾಗಿ ಬೆಳೆಗಳು ಒಣಗ್ತಾ ಇದ್ದಾವೆ. ಜಾನುವಾರುಗಳಿಗೆ ನೀರಿಲ್ಲ. ಮತ್ತು ಇದ್ರ ಬಗ್ಗೆ ಹೇಗೆ ಸರ್? ಈಗ ಸುತ್ತಲ ಕಡೆ ಕೆರೆಗಳಿಗೆ ನೀರು ಬಿಡಬೇಕು ಅಂತಂದು ನಾವು ಭಾಳಷ್ಟು ಸಲ ಮನವಿ ಮಾಡಿ ಡ್ಯಾಮಲ್ಲಿ ನೀರಿಲ್ಲ ಅದಿಲ್ಲ ಅಂತಂದು ತಮ್ಮ ಪಾಡಿಗೆ ಲೀಡ್ರುಗಳು ತಾವು ಚರ್ಚೆ ಮಾಡ್ಕೊಂಡು ತಮ್ಮದೇನೈತೆ ತಾವೇ ಮಾಡ್ಕೊಂತಾರೆ ಹೊರತು ರೈತರದ್ದು ಕಾಳಜಿನೇ ಇಲ್ಲ. ಎಲೆಕ್ಷನ್ ಬಂದಲ್ಲಿ ಆ ರೈತ ಈ ರೈತ ಅಂತಂದು ರೈತರಿಗೆ ಸಂಕಷ್ಟ ಕೊಡ್ತಾರೆ ಹೊರತು ರಾಜಕೀಯದವರು ರೈತರಿಗೆ ಸ್ಪಂದನೆ ಮಾಡೋಲ್ಲ. ಪ್ರತಿಯೊಂದು ವಿಷಯದಲ್ಲಿ ರೈತರಲ್ಲಿ ತುಂಬ ನೆಗ್ಲಿಜೆನ್ಸ್ ಮಾಡ್ತಾರೆ ರೈತರಿಗೆ ಪಾಪ. ಅಲ್ಲ ಸರ್, ಮಾನವಿಯಲ್ಲಿ 108 ಸಮಸ್ಯೆಗಳಿದಾವೆ ಸರ್. ಏನು ಸರ್ ಇದಕ್ಕೆಲ್ಲ ದುರಾಡಳಿತ ಯಾರು ಕಾರಣ? ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ರೈತರ ಪರವಾಗಿ ಇವತ್ತು ತೀವ್ರ ಬರಗಾಲ ಆಗಿಬಿಟ್ಟಿದೆ. ಈ ವರ್ಷ ಇಡೀ ರಾಜ್ಯದಾದ್ಯಂತ ಎಲ್ಲ ರೈತರಿಗೆ ತುಂಬ ಸಂಕಷ್ಟ ಆಗಿದೆ. ಈ ವಿಷಯದ ಬಗ್ಗೆ ನಮ್ಮ ಸರ್ಕಾರದ ಅಧಿಕಾರಿಗಳು, ರಾಜಕೀಯ ನಾಯಕರು ಎಲ್ಲ ಶೀಘ್ರವಾಗಿ ಪರಿಶೀಲಿಸಿ ವ್ಯವಸ್ಥಿತವಾಗಿ ರೈತರಿಗೆ ಪ್ರತಿ ಎಕರೆಗೆ ಒಂದು 50,000 ರೂಪಾಯಿ ಹಂಗೆ ಬರಗಾಲ ಪೀಡಿತ ಪರಿಹಾರ ಅಂತೇಳಿ ಘೋಷಣೆ ಮಾಡಿ ರೈತರಿಗೆ ಸಹಾಯ ಮಾಡಬೇಕು. ಅದೇ ರೀತಿ ನೀರಿನ ತೊಂದರೆ ಭಾಳ ಆಗಿದೆ. ಎಲ್ಲ ಕಡೆ ರಸ್ತೆಗಳ ಸಮಸ್ಯೆ ಆಗಿದೆ. ಭಾಳ ಸಮಸ್ಯೆಗಳು ಇವತ್ತು ಉದ್ಭವ ಆಗಿದೆ ನಮ್ಮ ರಾಯಚೂರು ಜಿಲ್ಲೆ ಜೊತೆಗೆ ಇಡೀ ಕರ್ನಾಟಕದಾದ್ಯಂತ. ಬರಗಾಲ ತೀರ ಯಾವ ವರ್ಷ ಇದ್ದಿಲ್ಲ. ಈ ವರ್ಷ ಭಾಳ ತುಂಬ ತೊಂದರೆ ಆಗಿದೆ. ಆದಷ್ಟು ಶೀಘ್ರವಾಗಿ ಪರಿಶೀಲಿಸಿ ಇದನ್ನು ಪರಿಹಾರ ಮಾಡಬೇಕು, ರೈತರಿಗೊಂದು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾವು ಮನವಿ ಮಾಡಿದ್ದೀವಿ. ಅಲ್ಲ ಸರ್, ಏನಂತಂದರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಸಾಂದ್ರತೆ ಕೂಡ ಕಡಿಮೆ ಇದೆ. ಬೆಳೆಗಳು ಕೂಡ ಒಣಗ್ತಾ ಇದ್ದಾವೆ. ಯಾಕೆ ಈ ಭಾಗದ ಶಾಸಕರು ಸಚಿವರು ಕಾರ್ಯನಿರ್ವಹಿಸ್ತಲ್ಲ, ರೈತರ ನೆರವಿಗೆ ಬರ್ತಾ ಇಲ್ಲ? ಯಾಕೆ? ತುಂಬ ಲಕ್ಷ್ಯ ಆಗ್ತಾ ಇದೆ ಸರ್. ಕೊಟ್ಟ ಮಾತಿನಂತೆ ರೈತರಿಗೆ ಇವತ್ತು ಯಾರೂ ಸ್ಪಂದಿಸ್ತಾ ಇಲ್ಲ. ಆದಷ್ಟು ಬೇಗನೆ ರೈತರ ಬಗ್ಗೆ ಕಾಳಜಿ ವಹಿಸಬೇಕು. ಮುಂದಿನ ದಿನಗಳಲ್ಲಿ ತುಂಬ ಸಂಕಷ್ಟ ಆಗಿದೆ. ಜಾನುವಾರುಗಳಿಗೂ ಕೂಡ ತುಂಬ ತೊಂದರೆ ಆಗಿದೆ. ನೀರಿನ ತೊಂದರೆ, ರೈತರಿಗೆ ತೊಂದರೆ ಆಗಿದೆ. ರೈತರ ಜೀವನನ ಉಳಿಸಿಕೊಡ್ಬೇಕಂತೇಳಿ ನಾವು